ಪ್ರೀತಿಯ ವಿದ್ಯಾರ್ಥಿಗಳೇ, ಈ ದಿನ ನಾವು ಸೌಜನ್ಯ ಎಂಬ ಪಾಠದ ವಿವರಣೆಯ ಬಗ್ಗೆ ತಿಳಿದುಕೊಳ್ಳೋಣ. ಬರೆದಿರುವಂತಹ ಲೇಖಕರು ಹಾಮ ನಾಯಕ. ಸೌಜನ್ಯ, ಸೌಜನ್ಯತೆ. ಹಾಗಾದ್ರೆ ಈ ಪದದ ಅರ್ಥ ಏನು? ಈ ಒಂದು ಪದವು ಮನುಷ್ಯನ ವರ್ತನೆಗೆ ಸಂಬಂಧಿಸಿರುವಂತದ್ದಾಗಿದೆ. ಒಬ್ಬ ಮಾನವೀಯ ಗುಣಗಳನ್ನ ಹೇಗೆ ಕಲಿಬೇಕಾಗಿರುವಂಥದ್ದು, ಅದರಲ್ಲಿ ಈ ಸೌಜನ್ಯತೆಯೂ ಕೂಡ ಒಂದು ಬಹಳಷ್ಟು ಮುಖ್ಯ. ಏನು ಹಾಗಾದ್ರೆ ಈ ಸೌಜನ್ಯ? ಸೌಜನ್ಯ ಅಂದ್ರೆ ನಯ, ವಿನಯತೆ, ಉದಾರತೆ ಹಾಗೂ ಉದಾರ ಸ್ವಭಾವವನ್ನು ಹೊಂದಿರುವಂಥದ್ದು. ಹಾಗಾದ್ರೆ ಈ ಮನುಷ್ಯನಲ್ಲಿ ಈ ಗುಣ ಬಹಳಷ್ಟು ಮುಖ್ಯನೋ ಅಥವಾ ಎಷ್ಟು ಮುಖ್ಯ ನಮ್ಮ ಜೀವನದಲ್ಲಿ, ಇದರ ಬಗ್ಗೆ ಅಥವಾ ನಮ್ಮ ವರ್ತನೆ ಇನ್ನೊಬ್ಬರ ಜೊತೆ ವ್ಯವಹಾರ ಮಾಡುವಾಗ ಹೇಗಿರಬೇಕು, ಈ ಎಲ್ಲ ಗುಣಗಳನ್ನ ಅಥವಾ ಈ ಎಲ್ಲ ಅಂಶಗಳನ್ನ ಈ ಪಾಠದ ಮುಖಾಂತರ ನಾವು ತಿಳಿಯಬಹುದಾಗಿದೆ. ಮುಖ್ಯವಾಗಿ ಈ ಪಾಠವು ಮನುಷ್ಯನ ವರ್ತನೆಗೆ ಸಂಬಂಧಿಸಿರುವಂಥದ್ದು. ಬರೆದಿರುವಂತಹ ಲೇಖಕರು ಹಾಮಾನಾಯಕರು. ಇವರ ಪೂರ್ಣ ಹೆಸರು ಹಾರೋಗದ್ದೆ ಮಾನಪ್ಪ ನಾಯಕರು. 12ನೇ ಸೆಪ್ಟೆಂಬರ್ 1931 ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಹಾರೋಗದ್ದೆಯಲ್ಲಿ ಜನಿಸಿರುವಂಥದ್ದು. ಮೈಸೂರು ವಿಶ್ವವಿದ್ಯಾಲಯ ಕನ್ನಡ ಪ್ರಾಧ್ಯಾಪಕರಾಗಿ, ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಉಪಕುಲಪತಿಗಳಾಗಿ ಸೇವೆ ಸಲ್ಲಿರುವಂಥ ಇವರು ಮುಖ್ಯವಾಗಿ ಬಹಳಷ್ಟು ಪ್ರಸಿದ್ಧರಾಗಿರುವಂಥದ್ದು ಅಂಕಣ ಬರಹಕ್ಕೆ. ಈ ಅಂಕಣ ಬರಹ ಅಂದ್ರೆ ಆರ್ಟಿಕಲ್ ಅಂತ ಇಂಗ್ಲಿಷಲ್ಲಿ ನಾವು ಹೇಳಬಹುದು. ಅಂಕಣ ಬರಹ, ಜೀವನ ಚರಿತ್ರೆ, ಲಲಿತ ಪ್ರಬಂಧ, ಗ್ರಂಥ ಸಂಪಾದನೆ ಮುಂತಾದ ಪ್ರಕಾರಗಳಲ್ಲಿ 70ಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿದ್ದಾರೆ. ಸಂಪ್ರತಿ, ಸಲ್ಲಾಪ, ಸೂಲಂಗಿ, ಸಂಪಣ, ಸೊಗತ, ಜಾನಪದ ಸ್ವರೂಪ, ಸಮೀಕ್ಷೆ ಮುಂತಾದವು ಇವರ ಕೃತಿಗಳು. ಇವರ ಸಂಪ್ರತಿ ಅಂಕಣ ಬರಹಗಳಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ದೊರಕಿದೆ. ಕನ್ನಡ ಸಾಹಿತ್ಯ ಮತ್ತು ಆಡುಭಾಷೆ ಎಂಬ ಮಹಾಪ್ರಬಂಧವನ್ನು ಕೂಡ ಪ್ರಸ್ತುತಪಡಿಸಿ ಅಮೆರಿಕಾದ ಇಂಡಿಯಾನಾ ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಪದವಿಯನ್ನು ಪಡೆದಿದ್ದಾರೆ. ಪ್ರಸ್ತುತವಾಗಿ ನಿಮಗೆ ಇಟ್ಟಿರುವಂತಹ ಈ ಸೌಜನ್ಯ ಎಂಬ ಲೇಖನವನ್ನು ಹಾಮಾನಾಯಕ್ ಅವರ ಸೂಲಂಗಿ ಎಂಬ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ. ಶ್ರೀಯುತರು 10 ನವೆಂಬರ್ 2000ರಲ್ಲಿ ನಿಧನರಾಗಿದ್ದಾರೆ. ಕಾಲ 1931 ಸೆಪ್ಟೆಂಬರ್ 12. ಸ್ಥಳ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಹಾರೋಗದ್ದೆ. ಕೃತಿಗಳು ಸಂಪ್ರತಿ, ಸೂಲಂಗಿ, ಸಂಪಣ, ಸೊಗತ, ಜಾನಪದ ಸ್ವರೂಪ, ಸಮೀಕ್ಷೆ ಮುಂತಾದವು. ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಹಾಗೂ ಡಾಕ್ಟರೇಟ್ ಪ್ರಶಸ್ತಿ ಮತ್ತು ಆಕರ ಗ್ರಂಥ ಸೂಲಂಗಿ ಎಂಬ ಕೃತಿ. ಹಾಗಾದ್ರೆ ಈ ಕೃತಿಯಲ್ಲಿ ಅಥವಾ ಈ ಸೌಜನ್ಯ ಈ ಲೇಖನದಲ್ಲಿ ಏನನ್ನ ಕೊಟ್ಟಿದ್ದಾರೆ ಅಥವಾ ಯಾವ ಅಂಶವನ್ನು ನಮಗೆ ವಿವರವಾಗಿ ತಿಳಿಸಿದ್ದಾರೆ ನೋಡೋಣ. ಪಾಠ ಪ್ರವೇಶಕ್ಕೆ ಬಂದಾಗ ನಮ್ಮ ವ್ಯಕ್ತಿತ್ವಕ್ಕೆ, ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ತನ್ನದೇ ಆದ ಒಂದು ವ್ಯಕ್ತಿತ್ವ ಇದೆ. ಈ ವ್ಯಕ್ತಿತ್ವಕ್ಕೆ ಒಂದು ಶೋಭೆ, ಒಂದು ಉತ್ತಮ ಗುಣವನ್ನು ತರುವ ಗುಣಗಳಲ್ಲಿ ಸೌಜನ್ಯವೂ ಒಂದು. ಹಾಗಾದರೆ ನಮ್ಮ ವ್ಯಕ್ತಿತ್ವಕ್ಕೆ ಶೋಭೆಯನ್ನ, ಸುಂದರತೆಯನ್ನ, ಒಂದು ಉತ್ತಮ ಗುಣಮಟ್ಟವನ್ನು ತರುವಂಥ ಗುಣಗಳು ಯಾವ್ಯಾವುದು? ದಯ, ವಿನಯ, ಕರುಣೆ, ತಾಳ್ಮೆ, ಸಹಕಾರ, ಈ ಎಲ್ಲ ಗುಣಗಳು. ಹಾಗಾದ್ರೆ ಈ ಗುಣಗಳು ಪ್ರತಿಯೊಬ್ಬರಲ್ಲೂ ಈ ಗುಣ ಅಪೇಕ್ಷಣೀಯ. ಎಲ್ಲರಲ್ಲೂ ಈ ಗುಣ ಇರಬೇಕು ಅನ್ನೋದು ನಮಗೆ ಕಾಣಸಿಗಲ್ಲ. ಕೆಲವರಲ್ಲಿ ತಾಳ್ಮೆ ಇರುತ್ತೆ, ಕೆಲವರಲ್ಲಿ ಸೌಜನ್ಯ ಇರ್ಬೋದು, ಕೆಲವರಲ್ಲಿ ದಯೆ ಇದೆ, ಇನ್ನು ಕೆಲವರಲ್ಲಿ ವಿನಯತೆ ಇರುತ್ತೆ. ಎಲ್ಲರಲ್ಲೂ ನಾವು ಎಲ್ಲವೂ ಉತ್ತಮ ಗುಣಗಳನ್ನು ಕಾಣಲು ಸಾಧ್ಯವಿಲ್ಲ. ಮನುಷ್ಯ ಸಂಬಂಧಗಳನ್ನು ಬಲಪಡಿಸುವಲ್ಲಿ ವರ್ತನೆಗಳು ಮುಖ್ಯ ಪಾತ್ರ ವಹಿಸುತ್ತವೆ. ಯಾಕಂದ್ರೆ ನಮ್ಮ ಮನುಷ್ಯ ಅಥವಾ ಈ ಮಾನವ ಸಮಾಜದಲ್ಲಿ ಒಂಟಿ ಜೀವಿ ಅಲ್ಲ, ಸಂಘಜೀವಿ. ಅವನು ಹಲವಾರು ಜನರ ಜೊತೆಗೆ ಸಂಬಂಧಗಳನ್ನ ಮಾಡಿಕೊಳ್ಳಲೇಬೇಕಾಗುತ್ತೆ. ಆ ಸಂಬಂಧಗಳಿಂದಲೇ ಅವನು ಜೀವನವನ್ನು ಕೂಡ ನಡೆಸಬೇಕಾಗುತ್ತೆ. ಹಾಗಾದ್ರೆ ಒಬ್ಬ ವ್ಯಕ್ತಿಯ ಜೊತೆಗೆ ಅವನ ಜೀವನವನ್ನ ಅಥವಾ ಸಂಘ ಜೀವನವನ್ನ ಮಾಡಬೇಕಾದ್ರೆ ಈ ವರ್ತನೆಗಳು ಕೂಡ ಬಹಳಷ್ಟು ಮುಖ್ಯ ಪಾತ್ರವನ್ನ ವಹಿಸ್ತವೆ. ಸೌಜನ್ಯದ ವರ್ತನೆಯನ್ನು ವ್ಯಕ್ತಿಗತವಾಗಿ ರೂಢಿಸಿಕೊಳ್ಳುವುದರಿಂದ ಅದರ ಪರಿಣಾಮ ಪ್ರಭಾವಗಳು ಸಮಾಜದ ಮೇಲೂ ಪ್ರತಿಫಲಿಸುತ್ತವೆ. ಈ ಸೌಜನ್ಯದ ವರ್ತನೆಯನ್ನ ಒಬ್ಬ ವ್ಯಕ್ತಿ ತನ್ನ ವ್ಯಕ್ತಿತ್ವಕ್ಕೆ ಅಥವಾ ತನ್ನ ವರ್ತನೆಯನ್ನ ರೂಢಿಸಿಕೊಂಡಾಗ ಅದರ ಪ್ರಭಾವ ಜನರ ಮೇಲೆ ಅಂದ್ರೆ ಸಮಾಜದ ಮೇಲೂ ಕೂಡ ಅದು ಪರಿಣಾಮವನ್ನ ಬೀರುತ್ತದೆ. ಇದನ್ನು ಅರಿತುಕೊಂಡೇ ನಮ್ಮ ಹಿರಿಯರು ಉತ್ತಮ ಮಾನವೀಯ ಗುಣಗಳು ಯಾವ ಹ್ಯೂಮನ್ ಕ್ವಾಲಿಟೀಸ್ ಅಥವಾ ಹ್ಯೂಮನ್ ವ್ಯಾಲ್ಯೂಸ್ ಅಂತ ಕರಿತೇವೆ. ಈ ಮಾನವೀಯ ಮೌಲ್ಯಗಳಲ್ಲಿ ಸೌಜನ್ಯಕ್ಕೂ ಕೂಡ ಹೆಚ್ಚಿನ ಪ್ರಾಶಸ್ತ್ಯವನ್ನ ನೀಡಿದ್ದಾರೆ. ನಾನು ಹೇಳಿದೆ ಆಗ್ಲೇನೆ, ದಯೆ, ಕರುಣೆ, ಪ್ರೀತಿ, ವಿಶ್ವಾಸ ಮತ್ತು ಗೌರವ, ಈ ಎಲ್ಲ ಉತ್ತಮ ಅಂಶಗಳು
ಮನುಷ್ಯರಲ್ಲಿ ಇರಬೇಕು ಅಂತ. ಅದರಲ್ಲಿ ಸೌಜನ್ಯಕ್ಕೂ ಕೂಡ ಹೆಚ್ಚಿನ ಪ್ರಾಶಸ್ತ್ಯ ಮಹತ್ವವನ್ನು ನೀಡಿದ್ದಾರೆ. ಅದೇ ಗುಣವನ್ನು ಈ ವಿದ್ಯಾರ್ಥಿಗಳಾಗಿರುವಂತಹ ನಿಮ್ಮಲ್ಲೂ ಕೂಡ, ಮಕ್ಕಳಲ್ಲೂ ಕೂಡ ಈ ಸೌಜನ್ಯ ಈಗಿನಿಂದಲೇ, ಬಾಲ್ಯದಿಂದಲೇ ಗುಣ ನೆಲೆಸಲಿ ಎಂಬುದು ಈ ಪಾಠದ ಮುಖ್ಯ ಆಶಯವಾಗಿದೆ. ನಮ್ಮ ದೈನಂದಿನ ಬದುಕಿನಲ್ಲಿ ತುಂಬಾ ಅಪರೂಪವಾಗಿರುವುದೆಂದರೆ ಸೌಜನ್ಯ. ನಾವು ಪ್ರತಿನಿತ್ಯ ದೈನಂದಿನ ನಮ್ಮ ದಿನನಿತ್ಯದ ಬದುಕಿನಲ್ಲಿ ಬಹಳಷ್ಟು ಅಪರೂಪ, ಇತ್ತೀಚೆಗೆ ನಾವು ಕಾಣುವಂಥದ್ದು ಬಹಳಷ್ಟು ಸೌಜನ್ಯವಾಗಿ ಕಾಣುತ್ತೇವೆ. ಯಾಕೆ ಅಂದರೆ ಇದಕ್ಕಾಗಿ ನಾವು ಯಾರ ಮನಸ್ಸನ್ನು ನೋಯಿಸಬೇಕಾಗಿಲ್ಲ, ಯಾವ ಶಕ್ತಿಯನ್ನು ಅಪವ್ಯಯ ಮಾಡಬೇಕಾಗಿಲ್ಲ, ಕಾಸು ಖರ್ಚು ಮಾಡಬೇಕಿಲ್ಲ. ಆದರೂ ಅನೇಕರಿಗೆ ಸೌಜನ್ಯ ಎಂದರೆ ಏನು ಎಂದೇ ಗೊತ್ತಿಲ್ಲ. ಎಷ್ಟೋ ಜನಕ್ಕೆ ನಾವು ಅದು ಇದೇನು ದುಡ್ಡು ಕೊಟ್ಟು ನಾವು ತಗೊಳ್ಳೋ ಹಾಗಿಲ್ಲ, ಅಥವಾ ಯಾರಲ್ಲೋ ನಾವು ಅದನ್ನು ಖರ್ಚನ್ನು ಕೂಡ ಮಾಡಬೇಕಾಗಿಲ್ಲ, ಯಾವ ಹಣ ಕೂಡ ಬೇಕಾಗಿಲ್ಲ, ಆದರೆ ಯಾರ ಮನಸ್ಸನ್ನು ಕೂಡ ನೋಯಿಸಬೇಕಾಗಿಲ್ಲ. ಆದರೂ ಕೂಡ ಒಬ್ಬ ಮನುಷ್ಯ ಈ ರೀತಿ ಸೌಜನ್ಯವಾಗಿ ಮಾತಾಡಬೇಕು ಅನ್ನೋದೇ ಅವನಿಗೆ ಗೊತ್ತಿರಲ್ಲ ಕೆಲವರಿಗೆ. ಒಬ್ರು ಇನ್ನೊಬ್ಬರ ಬಳಿಗೆ ಹೋಗಬೇಕಾಗಿ ಬರುವಂಥದ್ದು ಸಮಾಜ ಜೀವನದ ಪ್ರಧಾನ ಲಕ್ಷಣ. ಈ ನಮ್ಮ ಸಮಾಜದಲ್ಲಿ ಅಥವಾ ಈ ನಮ್ಮ ವ್ಯವಸ್ಥೆಯಲ್ಲಿ ಮನುಷ್ಯ ಒಬ್ಬಂಟಿಯಾಗಿ ತಾನಂತೂ ಜೀವನವನ್ನು ಮಾಡೋದಕ್ಕಾಗಲ್ಲ. ಅವನು ಸಮಾಜ ಜೀವಿ ಹಾಗೂ ಸಂಘಜೀವಿ. ಹಾಗಾಗಿ ಅವನು 10 ಜನರ ಜೊತೆಗೆ ಸಂಬಂಧವನ್ನು ಬೇರ್ಪಡಿಸ್ಕೊಳ್ಳಲು ಅವನು ಸಂಬಂಧವನ್ನು ಅವನು ಮಾಡಿಕೊಳ್ಳಲೇ ಬೇಕಾಗುತ್ತೆ. ಅದು ಬೇಡಿಕೆ ದೊಡ್ಡದಾಗಿರ್ಬೋದು, ಚಿಕ್ಕದಾಗಿರ್ಬೋದು. ದೊಡ್ಡ ಬೇಡಿಕೆಯಿಂದಾಗಿ ಹೋಗ್ಬೋದು, ಚಿಕ್ಕ ಕೋರಿಕೆಯಿಂದಾಗಲೂ ಹೋಗ್ಬೋದು. ಕೆಲವು ಸಾರಿ ಸ್ವಾರ್ಥಕ್ಕಾಗಿ ಹೋಗ್ಬಹುದು, ಅಥವಾ ಕೆಲವು ಸಾರಿ ಕರ್ತವ್ಯ ನಿರ್ವಹಣೆಗಾಗಿ ಹೋಗ್ಬೋದು. ಅಂಗಡಿಗೆ, ಉದಾಹರಣೆಗೆ ನಾವು ಪ್ರತಿನಿತ್ಯ ನಾವು ನೋಡಿದಾಗ ಬೆಳಿಗ್ಗೆ ಹೊತ್ತು ಅಂಗಡಿಗೆ ನಾವು ಸಾಮಾನನ್ನು ತರೋದಕ್ಕೆ ಅಂಗಡಿಗೆ ಗ್ರಾಹಕರು ಹೋಗ್ತಾರೆ, ರೋಗಿಗಳು ವೈದ್ಯರ ಬಳಿಗೆ ಹೋಗ್ತಾರೆ, ಕಕ್ಷಿದಾರರು ವಕೀಲರ ಬಳಿಗೆ ನ್ಯಾಯ ಕೇಳಲು ಜನರು ಹೋಗ್ತಾರೆ, ಜನರು ಅಧಿಕಾರಿಗಳ ಬಳಿಗೆ ಹೋಗ್ತಾರೆ, ಟಿಕೆಟ್ ಕೇಳಲು ಕಂಡಕ್ಟರ್ ಹತ್ರ ಹೋಗ್ತಾರೆ, ದೂರು ಕೊಡೋದಕ್ಕೆ ಅದನ್ನು ಪೊಲೀಸರ ಬಳಿಗೆ ಹೋಗಬೇಕು, ಬಟ್ಟೆ ಹೊಲಿಸ್ಕೊಳ್ಳೋದಕ್ಕೆ ದರ್ಜಿ ಹತ್ರ ಹೋಗಬೇಕು. ಈ ರೀತಿ ನಮಗೆ ಪ್ರತಿದಿನ ಬೆಳಗಿನಿಂದ ರಾತ್ರಿಯವರೆಗೂ ನಾವು ಒಬ್ಬರ ಹತ್ರ ಇನ್ನೊಬ್ಬರ ಹತ್ರ ನಾವು ಹೋಗಲೇಬೇಕಾಗುತ್ತೆ, ಮಾತಾಡಿಸ್ಲೇಬೇಕಾಗುತ್ತೆ, ವ್ಯವಹಾರ ಮಾಡಲೇಬೇಕಾಗುತ್ತೆ. ಹಾಗಾದ್ರೆ ನಾವು ಈ ಇನ್ನೊಬ್ಬ ವ್ಯಕ್ತಿಯ ಜೊತೆಗೆ ನಾವು ಮಾತಾಡಬೇಕಾದ್ರೆ ನಮ್ಮ ಮಾತು ಹೇಗಿರಬೇಕು ಅನ್ನೋದನ್ನ ತಿಳಿಸುವಂಥದ್ದೇ ಸೌಜನ್ಯ. ಹೀಗೆ ನಾವು ಒಬ್ಬರು ಇನ್ನೊಬ್ಬರ ಬಳಿ ಹೋಗದೆ ಜೀವನ ಅಂತೂ ಸಾಗೋದಿಲ್ಲ. ಸಹಕಾರ ಬಾಳಿನ ಸೂತ್ರ. ಒಬ್ರಿಗೊಬ್ರು ನಾವು ಸಹಕಾರದಿಂದ ಬಾಳಲೇಬೇಕಾಗುತ್ತದೆ. ಸಹಕಾರವೇ ಜೀವನ. ಅವಲಂಬನೆ ದಿನದ ಬದುಕಿನ ವಿಧಿ. ನಾವು ಒಬ್ರಿಗೊಬ್ರು ನಾವು ಅವಲಂಬನೆ ಆಗದೆ ಇದ್ರೆ ನಾವು ಸಮಾಜದಲ್ಲಿ ಬಾಳೋದಕ್ಕೆ ಸಾಧ್ಯ ಇಲ್ಲ. ಉದಾಹರಣೆಗೆ ನಾವು ಎಲ್ಲ ಹಾಲನ್ನು ನಾವೇ ಕರೆಸ್ಕೊಳ್ಳೋದಕ್ಕಾಗಲ್ಲ. ರೈತ ನಮಗೆ ಸಹಾಯ ಮಾಡ್ತಾನೆ, ಡಾಕ್ಟರ್ ಸಹಾಯ ಮಾಡ್ತಾನೆ, ಪೊಲೀಸರು ಸಹಾಯ ಮಾಡ್ತಾರೆ, ನಮ್ಮ ದಿನನಿತ್ಯ ಅಧಿಕಾರಿಗಳು ನಾವು ಅವ್ರ ಜೊತೆಲಿ ಕಂಪನಿಯಲ್ಲಿ ಕೆಲಸವನ್ನ ಮಾಡಬಹುದು, ಶಾಲೆಯಲ್ಲಿ ಕೆಲಸವನ್ನ ಮಾಡಬಹುದು. ಪ್ರತಿಯೊಂದು ಕೂಡ ನಾವು ಒಬ್ಬರಿಗೊಬ್ಬರು ಸಹಕಾರವಾಗಿ ಜೀವನವನ್ನ ಅಥವಾ ಅವಲಂಬಿತವಾಗಿ ಜೀವನವನ್ನ ಮಾಡಲೇಬೇಕಾಗುತ್ತದೆ. ಇದು ಒಂದು ಬದುಕಿನ ಒಂದು ವಿಧಿ ಅಥವಾ ಸೂತ್ರ. ಕಾರಣ ಯಾವುದೇ ಇರ್ಬೋದು, ಒಬ್ರು ಇನ್ನೊಬ್ರ ಬಳಿ ಬಂದಾಗ ಪರಸ್ಪರ ಇಬ್ಬರೂ ಕೂಡ ಅವ್ರು ಹೇಗೆ ವರ್ತಿಸ್ತಾರೆ, ನಡೆದುಕೊಳ್ತಾರೆ ಎಂಬುದು ಸೌಜನ್ಯಕ್ಕೆ ಸಂಬಂಧಿಸಿದ್ದು. ಸೌಜನ್ಯ ಇಬ್ಬರ ನಡುವಿನ ಸಂಬಂಧವನ್ನ ಆಧರಿಸುವುದು. ಈ ನಯ ಅಥವಾ ವಿನಯತೆ ಅಥವಾ ಉದಾರತೆಯಿಂದ ಯಾರು ನಡೆದುಕೊಳ್ತಾರೆ ಅನ್ನೋದು ಇದು ಒಂದು ಅವರಿಬ್ಬರ ವರ್ತನೆ, ಇಬ್ಬರ ವ್ಯಕ್ತಿಯ ಮಾತುಕತೆಯ ಮೇಲೆ ಆಧಾರವಾಗಿರುವಂಥದ್ದು. ಹಾಗಂತ ಅದನ್ನು ನಾವು ಕೊಟ್ಟು ತಗೊಳ್ಳೋದಲ್ಲ. ನಾವು ಸೌಜನ್ಯವಾಗಿ ಮಾತಾಡಿದ್ರೆ ಅವರು ಸೌಜನ್ಯವಾಗಿ ಮಾತಾಡ್ತಾರೆ ಅಂತ ಅರ್ಥ ಅಲ್ಲ. ಅದು ದ್ವಿಮುಖ ಸಂಚಾರಿಯಾದರೂ ಏಕಮುಖ ಸಂಚಾರದಿಂದ ನಷ್ಟವಿಲ್ಲ. ಕೆಲವೊಂದ್ಸರಿ ನಾವು ಹಿತವಾಗಿ ಮಾತನಾಡಿದಾಗ ಎದುರುಗಡೆ ಇರುವಂತಹ ವ್ಯಕ್ತಿ ಕೂಡ ನಾವು ಸಹಜವಾಗಿ ಸೌಜನ್ಯತೆಯಿಂದ ಮಾತಾಡ್ಬೋದು ಅಥವಾ ಉದಾರತೆಯಿಂದ ನಯವಾಗಿ ಮಾತಾಡ್ಬೋದು. ಕೆಲವೊಮ್ಮೆ ಒಬ್ಬ ವ್ಯಕ್ತಿ ಮಾತ್ರನೇ ಸೌಜನ್ಯವಾಗಿ ಮಾತಾಡ್ತಾನೆ, ಎದುರುಗಡೆ ಇರುವಂತಹ ಅಥವಾ ತಾವು ಮಾತಾಡುವಂತಹ ವ್ಯಕ್ತಿ ಎದುರಿಗಿರುವಂತಹ ವ್ಯಕ್ತಿ ಮಾತಾಡದೆ ಕೂಡ ಇರ್ಬೋದು. ಈ ರೀತಿ ದ್ವಿಮುಖ ಅಂದ್ರೆ ಇಬ್ಬರು ಸೌಜನ್ಯವಾಗಿ ಮಾತಾಡ್ಬೋದು. ಕೆಲವೊಮ್ಮೆ ಏಕಮುಖ, ಒಬ್ಬ ವ್ಯಕ್ತಿಯನ್ನೇ ಮಾತಾಡಿದ್ರು ಕೂಡ ಏನು ನಷ್ಟ ಇಲ್ಲ. ಬದಲಿಗೆ ಯಾರು ಸೌಜನ್ಯವಾಗಿ ಮಾತಾಡ್ತಾರೆ ಅವರ ವ್ಯಕ್ತಿತ್ವದ ಘನತೆ, ಅವರು ಹಿರಿಯರಾಗಿ ಅಥವಾ ಒಬ್ಬ ಉತ್ತಮ ವ್ಯಕ್ತಿತ್ವ ಅಂತೇಳಿ ಅನ್ನಿಸ್ಕೊಳ್ತಾರೆ. ಅವರ ಘನತೆ ಹೆಚ್ಚಾಗುತ್ತದೆ, ಗೌರವ
ಹೆಚ್ಚಾಗುತ್ತದೆ. ತಮ್ಮ ಬಳಿಗೆ ಬಂದವರ ಬಗೆಗೆ ಅನೇಕ ಜನರು ಆದರ ತೋರುವುದಿಲ್ಲ. ಎಷ್ಟೋ ಸಾರಿ ನಾವು ನೋಡ್ತೇವೆ, ಡಾಕ್ಟರ್ ಬಳಿಗೆ ಹೋದ ಕೆಲವು ಡಾಕ್ಟರ್ಗಳು ಅಥವಾ ಕೆಲವರು ವೈದ್ಯರು ನಮಗೆ ನಯವಾಗಿ ಮಾತಾಡಿಸ್ತಾರೆ. ಇನ್ನು ಕೆಲವರು ಇಷ್ಟು ದಿನ ಬಿಟ್ಟು ಬಂದಿದ್ದೀರಿ, ಯಾಕೆ ಬಂದಿದ್ದೀರಿ, ಈಗ ಇಷ್ಟು ದಿನ ನಿಮಗೆ ಮೈ ಮೇಲೆ ಪ್ರಜ್ಞೆ ಇರಲಿಲ್ವಾ, ಅರಿವಿರಲಿಲ್ವಾ ಅಂತೇಳಿ ಈ ರೀತಿ ನಮಗೆ ಬಹಳಷ್ಟು ಕೋಪದಿಂದ ಕೂಡ ಮಾತಾಡಬಹುದು. ಕೆಲವೊಮ್ಮೆ ಜನರಿಗೆ ಅವರು ತಾಳ್ಮೆನೆ ತೋರೋದಿಲ್ಲ, ಎರಡು ಒಳ್ಳೆ ಮಾತು ಕೂಡ ಆಡೋದಿಲ್ಲ. ಕೆಲವ್ರು ಯಾವಾಗಲೂ ಮುಖ ಗಂಟು ಹಾಕಿನೇ ಕೊಂಡಿರ್ತಾರೆ. ನಾವು ಯಾರಾದರೂ ಮನೆಗೆ ಹೋದಾಗ ಕೆಲವೊಮ್ಮೆ ನಮಗೆ ನಯವಾಗಿ ಮಾತಾಡಿದರೆ ನಮಗೂ ಕೂಡ ಸಂತೋಷ ಆಗುತ್ತೆ. ಆದರೆ ಅವರು ಯಾಕಾದರೂ ಬಂದಿದ್ದಾರೋ ಏನಪ್ಪ ಅನ್ನೋ ಹಾಗೆ ಮುಖವನ್ನು ಗಂಟು ಹಾಕಿಕೊಂಡು ಮಾತಾಡಿದರೆ, ಅಥವಾ ಅವರು ಎರಡು ಒಳ್ಳೆ ಮಾತು ಕೂಡ ಆಡಿಲ್ಲ ಅಂದಾಗ ನಮಗೆ ಬಹಳಷ್ಟು ಬೇಸರ ಆಗುತ್ತೆ. ದೈನ್ಯತೆಯಿಂದ ಮತ್ತೆ ಮತ್ತೆ ಕೇಳಿಕೊಂಡರೂ ಉತ್ತರಿಸುವುದು ಅವರಿಗೆ ದಣಿವಾಗುತ್ತದೆ. ಕೆಲವೊಂದ್ಸರಿ ನಾವು ಆಫೀಸ್ಗಳಿಗೆ ಹೋದಾಗ ಅಲ್ಲಿರುವಂಥ ಕೆಲಸಗಾರರು ಅವರ ಒತ್ತಡದಿಂದಲೋ ಅಥವಾ ಅವರ ಬೇಸರವಾಗಿನೋ ಎದುರುಗಡೆ ಇರುವಂಥ ವ್ಯಕ್ತಿ ನಾವು ಅದಕ್ಕೆ ಪ್ರಶ್ನೆಗಳನ್ನು ಮಾಡಿದಾಗ ಅವರು ಎಷ್ಟೇ ನಾವು ದೈನ್ಯತೆಯಿಂದ ಕೇಳಿಕೊಂಡ್ರೂ ಕೂಡ ಅವ್ರು ಉತ್ತರಿಸೋದು ಮಾತ್ರ ಹಾಗೇ ಇರುತ್ತೆ. ಅವರಿಗೆ ದಣಿವಾಗುತ್ತೆ, ಆಯಾಸವಾಗುತ್ತೆ. ಇದು ಅಸೌಜನ್ಯ. ಔಷಧ ಕೊಡುವುದಷ್ಟೇ ವೈದ್ಯರ ಕರ್ತವ್ಯ ಇರಬಹುದು, ಪಾಠ ಹೇಳೋದಷ್ಟೇ ಅಧ್ಯಾಪಕರ ಕರ್ತವ್ಯ ಇರಬಹುದು, ಸಾರ್ವಜನಿಕ ಸೇವೆಯಷ್ಟೇ ಅಧಿಕಾರಿ ಕರ್ತವ್ಯ ಇರುವುದು. ನಿಯಮಾನುಸಾರ ಇದೆಲ್ಲ ಸರಿ, ಆದರೆ ಇವರೆಲ್ಲರೂ ಕೂಡ ಮನುಷ್ಯರೇ. ಇವರು ವರ್ತಿಸಿರುವುದು ಕೂಡ ತಮ್ಮಂತ ಮನುಷ್ಯರ ಜೊತೆಗೇನೆ. ಆದ್ರಿಂದ ಅವರ ಸಂಬಂಧ ಮಾನವೀಯವಾದುದು. ಈ ಮಾನವೀಯ ಸಂಬಂಧ ಸೌಜನ್ಯವನ್ನು ಅಪೇಕ್ಷಿಸುತ್ತದೆ. ಉದಾಹರಣೆಗೆ ನಾವು ಒಂದು ಘಟನೆಯನ್ನು ನಾವು ನೋಡಬಹುದು. ಒಬ್ಬ ವೈದ್ಯ ರೋಗಿಯ ಬಳಿಗೆ ತನ್ನ ಔಷಧ ಅಥವಾ ಅವನನ್ನು ಪರೀಕ್ಷಿಸಿ ಅವನಿಗೆ ಔಷಧವನ್ನು ಕೊಡೋದು ಅಷ್ಟೇ ಮುಖ್ಯ ಅಲ್ಲ, ಅವನಿಗೆ ಒಂದೆರಡು ಸೌಜನ್ಯದಿಂದ ಪ್ರೀತಿಯ ಮಾತುಗಳನ್ನು ಆಡಿದಾಗ ಆ ಔಷಧಿಗಿಂತ ಹೆಚ್ಚು ಪರಿಣಾಮ ಬೀರುವಂಥದ್ದು ವೈದ್ಯರ ಹಿತ ನುಡಿಗಳು ಅಥವಾ ಅವರ ಭರವಸೆಯ ನುಡಿಗಳು. ಇದರಿಂದ ಆ ವ್ಯಕ್ತಿ ಅವನು ಬೇಗ ಗುಣಮುಖನಾಗ್ತಾನೆ. ಪಾಠ ಹೇಳೋದಷ್ಟೇ ಅಥವಾ ಅಧ್ಯಾಪಕರ ಕರ್ತವ್ಯ ಅಷ್ಟೇ ಅಲ್ಲ, ಆ ವಿದ್ಯಾರ್ಥಿಗೆ ಒಬ್ಬ ನಯವಿಂದ ವಿನಯದಿಂದ ಅವನನ್ನು ತಿದ್ದಿ ತೀಡಿದಾಗ ಅವನು ಬದಲಾಗುವಂತಹ ಅವಕಾಶಗಳು ಇರ್ತವೆ. ಒಬ್ಬ ಸಾರ್ವಜನಿಕ ಅಧಿಕಾರಿ ಕೂಡ ಅಷ್ಟೇ, ತನ್ನ ಕರ್ತವ್ಯ ಎಷ್ಟಿದೋ ಅಷ್ಟೇ ಅವನು ಮಾಡ್ತಾ ಹೋಗೋದಷ್ಟೇ ಅಲ್ಲ, ಇದು ನಿಯಮಾನುಸಾರ ಅಷ್ಟೇ ಸರಿ ಇರ್ಬೋದು, ಆದರೆ ಅವನು ಕೂಡ ಒಬ್ಬ ಮನುಷ್ಯ ಮತ್ತು ಅವನು ವರ್ತಿಸ್ತಾ ಇರುವಂಥದ್ದು ತನ್ನಂತೆಯೇ ಇರುವಂಥ ಇನ್ನೊಬ್ಬ ಮನುಷ್ಯನ ಜೊತೆಗೆ. ಆದ್ದರಿಂದ ಈ ಮಾನವೀಯ ಸಂಬಂಧವನ್ನು ಸೌಜನ್ಯ ರೀತಿಯಲ್ಲಿ ಮಾಡಿದಾಗ ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಇರುತ್ತೆ. ಸೌಜನ್ಯದಿಂದ ವರ್ತಿಸಿ ಎಂದು ಸುತ್ತೋಲೆಗಳನ್ನು ಕಳಿಸುತ್ತಾರೆ. ಕೆಲವೊಂದು ಸರಿ ನಮಗೆ ಅಧಿಕಾರಿಗಳು ಸರ್ಕ್ಯುಲರನ್ನು ಅಥವಾ ಸುತ್ತೋಲೆಗಳನ್ನು ಕಳಿಸಿದಾಗ ಈ ಕೆಲವೊಂದು ಸಾರ್ವಜನಿಕ ಸಭೆಗಳಲ್ಲಿ ಕೂಡ ಗಲಾಟೆ ಆದಾಗ ಅವಾಗೆಲ್ಲ ಕೂಡ ಏನು ಹೇಳ್ತಾರೆ, ಸೌಜನ್ಯದಿಂದ ವರ್ತಿಸಿ ಮತ್ತು ಈ ಕಾರ್ಯಕ್ರಮದಲ್ಲಿ ಸೌಜನ್ಯದಿಂದ ವರ್ತಿಸಲು ತಿಳಿಸಿ ಅಂತೇಳಿ ಜಾಹೀರಾತುಗಳನ್ನು, ಅಡ್ವರ್ಟೈಸ್ಮೆಂಟ್ಗಳನ್ನು ಕೂಡ ಪ್ರಕಟಿಸಿರುತ್ತಾರೆ. ಸೌಜನ್ಯದ ವಾರಗಳನ್ನು ಆಚರಿಸುತ್ತಾರೆ. ಏನಿದ್ರ ಅರ್ಥ ನಾವು ಕೆಲವು ಕಡೆ ನೋಡ್ತೇವೆ. ಇತ್ತೀಚೆಗೆ ನಮಗೆಲ್ಲವೂ ಕೂಡ ಬಹಳಷ್ಟು ಫ್ಯಾಷನ್ ಯುಗ ಬಂದುಬಿಟ್ಟಿದೆ. ಈಗಂತೂ ನಾವು ಅಪ್ಪಂದಿರ ದಿನ, ತಾಯಂದಿರ ದಿನ, ತಂಗಿಯರ ದಿನ, ಅಣ್ಣಂದಿರ ದಿನ ಅಂತೇಳಿ ಆಚರಿಸ್ತಾ ಹೋಗ್ತಾ ಇದ್ದೀವಿ. ಇದೆಲ್ಲವೂ ಕೂಡ ನಮಗೆ ವಿದೇಶಿಯರ ದಿನಗಳನ್ನು ನಮ್ಮ ಭಾರತದಲ್ಲಿ ಆಚರಿಸಿದೆ. ಅದೇ ರೀತಿ ಸೌಜನ್ಯದ ದಿನವಂತೆ, ಸೌಜನ್ಯದ ವಾರ ಅಂತೆ. ಏನಿದರ ಅರ್ಥ ಅಂತ ಲೇಖಕರು ಕೇಳ್ತಾರೆ. ಈ ಸೌಜನ್ಯ ಅನ್ನೋದು ಬೇರೊಬ್ಬರು ಹೇಳಿ ತರಿಸುವಂಥದ್ದ, ಇದು ಇನ್ನೊಬ್ರು ನೀವು ಸೌಜನ್ಯದಿಂದ ಮಾಡಿ ಅಥವಾ ಸೌಜನ್ಯದಿಂದ ವರ್ತನೆ ಮಾಡಿ ಅಂತ ಹೇಳುವಂಥದ್ದ, ಅದು ಗೊತ್ತಾದ ವಾರಕ್ಕಷ್ಟೇ ಅದು ಸೀಮಿತವೇ? ಅಂದರೆ ಈ ಉದಾಹರಣೆಗೆ ಈಗ ನೀವೆಲ್ಲರೂ ಕೂಡ ಅಪ್ಪಂದಿರ ದಿನವನ್ನು ಆಚರಿಸ್ತೆ, ಆ ದಿನಕ್ಕಷ್ಟೇ ಮಾತ್ರ ಸೀಮಿತವಾ? ವರ್ಷ ಪೂರ್ತಿ ಅಲ್ವಾ ಅಥವಾ ಜೀವನ ಪೂರ್ತಿ ಅಲ್ವಾ? ಅದೇ ರೀತಿ ಇಲ್ಲಿಯೂ ಕೂಡ ಲೇಖಕರ ನಮಗೆ ಪ್ರಶ್ನೆಯನ್ನು ಕೇಳ್ತಿದ್ರು. ಬರೀ ಸೌಜನ್ಯದ ವಾರನವಾ ಅಥವಾ ಸೌಜನ್ಯದ ದಿನನ? ಏನಿದರ ಅರ್ಥ? ಇದು ಮನುಷ್ಯನ ವರ್ತನೆಯಿಂದ ಬರುವಂಥದ್ದು. ಆ ದಿನದಲ್ಲಿ ಮಾತ್ರ ನಾವು ಅದನ್ನು ಅನುಭವಿಸುವಂಥದ್ದಲ್ಲ. ಉದಾಹರಣೆಗೆ ನಾವು ಅಪ್ಪಂದಿರ ದಿನವನ್ನು ಅಥವಾ ತಾಯಿಯಂದಿರ ದಿನವನ್ನು ನಮಗೆ ಆ ದಿನ ಮಾತ್ರ ನಾವು ಆಚರಿಸಿ ತಿಳಿಸುವಂಥದ್ದಲ್ಲ, ಪ್ರೀತಿಯನ್ನು ತಿಳಿಸುವಂಥದ್ದಲ್ಲ. ಜೀವನ ಪೂರ್ತಿ ನಾವು ನಮ್ಮ ತಂದೆ ತಾಯಿಯ ಜೊತೆಗೆ ಪ್ರೀತಿಯಿಂದ ಇರಬೇಕು ಅಂತ. ಈ ಸೌಜನ್ಯ ಅನ್ನೋದು ಕೂಡ ಹೂ ಅರಳಿದಂತೆ ಅರಳಬೇಕು. ವ್ಯಕ್ತಿ ತನ್ನ ಮನಸ್ಸಿನಿಂದ ತಾನಾಗಿ ಅವನು ಆ ರೀತಿ ವರ್ತಿಸಬೇಕು. ಆಗ ಅದರ ಮಹತ್ವ ಅನ್ನೋದು ಹೆಚ್ಚಾಗುತ್ತದೆ. ಇನ್ನೊಬ್ಬರ ಒತ್ತಾಯಕ್ಕೆ ಅಥವಾ ಅವಕಾಶಪೂರ್ವಕವಾಗಿ ಅವರಿಗೆ ನಾವು ಹೇಳಿದಾಗ ಇದು ಆಗುವಂಥದ್ದು ಅಲ್ಲ.
ಕೆಲವರಲ್ಲಿ ಅದು ಕೃತಕವಾಗಿ ಇರಬಹುದು. ಕೆಲವೊಮ್ಮೆ ವ್ಯಕ್ತಿಗಳು ಅವರ ಮನಸ್ಸಿನಲ್ಲಿ ನಗು ಇದ್ದರೂ ತೋರ್ಪಡಿಕೆಗಾಗಿ ಅವರು ಕೃತಕವಾಗಿ ಇರಬಹುದು. ಅಷ್ಟಕ್ಕಾಗಿ ಆದರೂ ಅವರು ಅಭಿನಂದನಾರ್ಹರು. ಕೆಲವು ಇಷ್ಟ ಇಲ್ಲದೆ ಇದ್ರೂ ಕೂಡ ಕೆಲವೊಮ್ಮೆ ಆ ಸಮಯಕ್ಕೆ ತಕ್ಕಂತೆ ಕೆಲವರು ಸೌಜನ್ಯವಾಗಿ ವರ್ತಿಸ್ತಾರೆ. ಕುಂಡದ ಗಿಡದ ಹೂವಿನಂತೆ ಏನೋ ಕೆಲವರಿಗಾದರೂ ಅದು ನೆಮ್ಮದಿಯನ್ನ ತರಬಹುದು. ಕುಂಡದ ಹೂವಿನಂತೆ ಅಂದ್ರೆ ಸ್ವಲ್ಪ ದಿನ ಕಾಲ ಮಾತ್ರ ಇರುವಂಥದ್ದು. ಅದು ಸ್ವಲ್ಪ ನೆಮ್ಮದಿಯನ್ನು ಕೂಡ ಕೊಡಬಹುದು. ಆದರೆ ಇಂದಿನದ ಜೀವನ, ಈಗ ಪ್ರಸ್ತುತವಾಗಿರುವಂತಹ ಜೀವನ ಬಹುಮುಖ ಜೀವನ. ಒಬ್ಬ ವ್ಯಕ್ತಿ ಹಲವಾರು ವ್ಯಕ್ತಿಗಳ ಜೊತೆಗೆ ಅವನ ಸಂಬಂಧವನ್ನು ನಡೆಸಬೇಕು, ಜೀವನವನ್ನ ಮಾಡಬೇಕು. ಸಮಸ್ಯೆಗಳು ಸಂಕೀರ್ಣವಾಗಿದೆ. ಬಹಳಷ್ಟು ಸಮಸ್ಯೆಗಳ ಸುಳಿಯಲ್ಲಿ ಅವನು ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ. ವ್ಯಕ್ತಿಯ ನಡತೆ ನಡವಳಿಕೆಗಳು ಚಿತ್ರ ವಿಚಿತ್ರವಾಗಿದ್ದಾವೆ. ಇತ್ತೀಚಿನ ವ್ಯಕ್ತಿಯ ವರ್ತನೆಗಳಲ್ಲಿ ಬಹಳಷ್ಟು ಚಿತ್ರ ವಿಚಿತ್ರ ವರ್ತನೆಗಳು. ಉತ್ತಮ ಸಂಸ್ಕಾರ ಇಲ್ಲ. ಯಾರ ಜೊತೆಗೆ ಹೇಗೆ ವ್ಯವಹರಿಸಬೇಕು ಎಂಬುದಿಲ್ಲ. ಯಾವ ಸಮಯದಲ್ಲಿ ಅವನಿಗೆ ತಿಳಿಯುತ್ತೋ ಹಾಗೆ ವರ್ತಿಸ್ತಾ ಹೋಗ್ತಾ ಇದ್ದಾನೆ. ಇಂಥ ಸಂದರ್ಭದಲ್ಲಿ ಸೌಜನ್ಯ ತೋರಲು ಸಹ ನಮಗೆ ಸಮಯವಿಲ್ಲವೆಂದು ಅನೇಕರು ನಟಿಸುತ್ತಾರೆ. ಇಂತಹ ಸಂದರ್ಭದಲ್ಲಿ ಅವನ ಸಮಸ್ಯೆಗಳ ಸಳುವಿಗೆ ಸಿಕ್ಕಿಕೊಂಡಾಗ ಒಬ್ಬ ವ್ಯಕ್ತಿ ನನಗೆ ಸೌಜನ್ಯವಾಗಿ ಅದನ್ನು ಅಷ್ಟು ತಾಳ್ಮೆಯಿಂದ ನನಗೆ ತಿಳಿಸಿ ಹೇಳೋದಕ್ಕೆ ನನಗೆ ಸಾಧ್ಯವಿಲ್ಲ, ಅಥವಾ ನಾನು ಅವರು ಸೌಜನ್ಯಯುತವಾಗಿ ವರ್ತಿಸೋದಕ್ಕೆ ಸಾಧ್ಯವಿಲ್ಲ ಅಂತ ಬಹಳಷ್ಟು ಜನ ನಟಿಸ್ತಾರೆ. ಆದರೆ ಯಾವಾಗ ನಾವು ಸೌಜನ್ಯವಾಗಿ ನಟಿಸ್ತೇವೆ, ಅದು ಸೌಜನ್ಯ ಇದರಿಂದ ನಮ್ಮ ಸಮಸ್ಯೆಗಳು ಪರಿಹಾರ ಆಗೋದಿಲ್ಲ. ಅದರ ಬದಲಾಗಿ ನಾವು ತಾಳ್ಮೆಯಿಂದ ಇತರರ ಜೊತೆಗೆ ಸೌಜನ್ಯಯುತವಾಗಿ ಮಾತನಾಡಿದಾಗ ನಮ್ಮ ಮನಸ್ಸು ಕೂಡ ಆನಂದವಾಗಿ ಇರುತ್ತದೆ. ಬಳಿಗೆ ಬಂದವರು ಏನು ಹೇಳ್ತಾರೆ ಎಂಬುದನ್ನು ಕೇಳುವ ತಾಳ್ಮೆ ಬೇಕು. ಒಬ್ಬ ವ್ಯಕ್ತಿ ಎದುರುಗಡೆ ಇರುವಂತ ವ್ಯಕ್ತಿ ಏನು ಹೇಳ್ತಾ ಇದ್ದಾನೆ ಅನ್ನೋದು ಮುಖ್ಯವಾಗಿ ಮನುಷ್ಯನಿಗೆ ತಾಳ್ಮೆ ಬೇಕು. ಆದರೆ ಎಷ್ಟೋ ಜನಕ್ಕೆ ಕೇಳುವಂತಹ ತಾಳ್ಮೆ ಕೂಡ ಇರಲ್ಲ. ತಮ್ಮ ಮನಸ್ಸಿಗೆ ಏನು ತಿಳಿಯುತ್ತದೋ ಅದನ್ನು ಮಾತ್ರ ಹೇಳ್ತಾರೆ. ಆಗುತ್ತದೋ ಇಲ್ಲವೋ ಎಂಬುದನ್ನು ಹೇಳುವಾಗ ಮೃದುವಾಗಿರಲಿ ಮಾತು ಸಾಕು. ಇದೇ ಸೌಜನ್ಯ. ವ್ಯಕ್ತಿ ಅವನು ತನ್ನ ಸಮಸ್ಯೆನ ಇತರರು ನಮ್ಮ ಎದುರುಗಡೆ ನಮ್ಮೊಂದಿಗೆ ಅವ್ರ ಸಮಸ್ಯೆನ ಹಂಚಿಕೊಂಡಾಗ ನಾವು ಅದು ಆಗುತ್ತದೋ ಇಲ್ಲ ಎಂಬುದನ್ನು ನಾವು ಮೃದುವಾಗಿ ಹೇಳಬೇಕು. ಅದರ ಬದಲಾಗಿ ಕೋಪದಿಂದ ಅವರು ಹೇಳಿದ್ರೆ ಅವರ ಮನಸ್ಸಿಗೂ ಕೂಡ ಘಾಸಿ ಆಗುತ್ತದೆ, ನೋವಾಗುತ್ತದೆ. ಒಂದೆರಡು ಹಿತವಾಗಿರುವಂತಹ ಮಾತು ಸಾಕು. ಇದೇ ಸೌಜನ್ಯ. ಇಷ್ಟೇ ಸೌಜನ್ಯ. ಬಂದವರನ್ನ ನಾವು ಕಾಫಿ ಕೂರಿಸಿ ಕೊಡಬೇಕು ಅಂತ ಏನಿಲ್ಲ. ಅವರ ಯೋಗಕ್ಷೇಮಗಳನ್ನ ನಾವು ಗಂಟೆಗಟ್ಟಲೆಗೆ ಕೇಳಬೇಕು ಅಂತ ಕೂಡ ಇಲ್ಲ. ಯಾವುದೇ ಸಂದರ್ಭದಲ್ಲಿ ಇನ್ನೊಬ್ಬರ ವಿಷಯದಲ್ಲಿ ನಮ್ಮ ವರ್ತನೆ ಹೇಗಿರಬೇಕು, 2 ನಿಮಿಷ ಮಾತಾಡಿದ್ರೂ ಕೂಡ ಹಿತವಾಗಿ ಮಾತನಾಡಬೇಕು. ಇದೇ ಸೌಜನ್ಯದ ಗುರುತು. ಅವ್ರಿಗೆ ಕಾಫಿ ಕೊಟ್ಟು ಗಂಟೆಗಟ್ಟಲೆ ಮಾತಾಡಿ ನಾವು ಕಳಿಸಿದ್ವಿ ಅನ್ನೋದ್ರಲ್ಲಿ ಅಲ್ಲ. 2 ನಿಮಿಷ ನೀವು ಸುಖವಾಗಿ ಕೂತು ಅವರ ಕಷ್ಟ ಸುಖಗಳನ್ನು ವಿಚಾರಿಸಿದಾಗ ಅವರಲ್ಲೂ ಕೂಡ ಒಂದು ನೆಮ್ಮದಿಯ ಮನಸ್ಸು ಕೂಡ ಹಗರಾಗುತ್ತೆ. ಸಹಾನುಭೂತಿ, ಸಹೃದಯತೆ, ಸಮಾಧಾನ ಸೌಜನ್ಯಶೀಲರ ಲಕ್ಷಣ. ಇದು ಕೆಲವರಲ್ಲಿ ಮಾತ್ರ ಇರುತ್ತದೆ. ಕೆಲವು ವ್ಯಕ್ತಿಗಳು ತಮಗೆ ಎಷ್ಟೇ ಕಷ್ಟಗಳಿದ್ರೂ ಕೂಡ, ಎಷ್ಟೇ ಸಮಸ್ಯೆಗಳಿದ್ರೂ ಕೂಡ ಇನ್ನೊಬ್ಬರಲ್ಲಿ ಕೂಡ ಇನ್ನೊಬ್ಬರಿಗೆ ಸಹಾಯ ಮಾಡುವಂಥ ಗುಣವನ್ನು ಹೊಂದಿರ್ತಾರೆ. ಇನ್ನೊಬ್ಬರ ಕಷ್ಟಗಳನ್ನು ಕೇಳಿ ತಮಗೆ ಅದು ಸಮಸ್ಯೆ ಪರಿಹಾರ ಮಾಡೋಕ್ಕಾಗದೇ ಇದ್ರೂ ಕೂಡ ಒಂದೆರಡು ಸಮಾಧಾನದ ಮಾತುಗಳನ್ನು ಆಡ್ತಾರೆ. ಇದು ಸೌಜನ್ಯಶೀಲರ ಲಕ್ಷಣ. ಒಂದು ಮಾತು, ಒಂದು ನಗು ಬಳಿಗೆ ಬಂದವರಿಗೆ ತೃಪ್ತಿ ನೀಡುತ್ತವೆ. ಇದಕ್ಕೊಂದು ಉತ್ತಮ ಉದಾಹರಣೆ ಅಂದರೆ, ನಾವು ಮನೆಯಲ್ಲಿ ಬೆಳಗಿನಿಂದ ಸಾಯಂಕಾಲವರೆಗೆ ನಾವು ಹೊರಗಡೆ ಕೆಲಸವನ್ನು ಮಾಡ್ಕೊಂಡು ಬಂದಾಗ ಮನೆಯಲ್ಲಿ ಇರುವಂತ ಒಂದು ಮಗುವಿನ ನಗುಮುಖವನ್ನು ನೋಡಿದ ತಕ್ಷಣ ನಮ್ಮ ಆಯಾಸ ಎಲ್ಲ ಕೂಡ ಪರಿಹಾರ ಆಗುತ್ತೆ. ನಮ್ಮ ಸಮಸ್ಯೆಗಳು ಕೂಡ ಒಂದು ಸಮಸ್ಯೆಗೆ ಒಂದು ಸಮಾಧಾನ ಸಿಕ್ಕಂತಾಗುತ್ತದೆ. ಹಾಗಾಗಿ ಆ ಮಗುವಿನ ನಗು ನಮ್ಮ ಎಷ್ಟು ತೃಪ್ತಿ ನೀಡುತ್ತೋ ಅದೇ ರೀತಿ ನಾವು ಕೂಡ ನಮ್ಮ ಬಳಿಗೆ ಬಂದವರ ಜೊತೆಗೆ ಅಷ್ಟೇ ಸೌಜನ್ಯವಾಗಿ ನಗುಮುಖದಲ್ಲಿ ಗಂಟೆಗಟ್ಟಲೆ ಮಾತಾಡೋದಕ್ಕಿಂತ 1-2 ನಿಮಿಷ ಆದ್ರೂ ಸೌಜನ್ಯಯುತವಾಗಿ ಮಾತಾಡಬೇಕು. ಮೊದಲು ಇಷ್ಟ ಆದ್ರೆ ಸಾಕು, 1-2 ನಿಮಿಷ ಇಷ್ಟ ಆದ್ರೆ ಸಾಕು. ಆಮೇಲೆ ಉಳಿದಿದ್ದೆಲ್ಲ ಕೂಡ ಸತ್ಯವನ್ನು ಹೇಳುವ ಸತ್ಯವನ್ನು ಪ್ರಿಯವಾಗಿ ಹೇಳು. ಇದು ನಮಗೆ ಭಗವದ್ಗೀತೆಯಲ್ಲಿ ಕೂಡ ಕೃಷ್ಣ ಪಾಲಿಸಿರುವಂತಹ ಒಂದು ಸೂತ್ರ. ತಾನು ಹೇಳುವುದನ್ನ ಸರಳವಾಗಿ ಮತ್ತು ಸತ್ಯವಾಗಿ ನಿಧಾನವಾಗಿ ಯೋಚಿಸಿ ಹೇಳುವಂಥದ್ದು. ಅದಕ್ಕೆ ಒಂದು ಕನ್ನಡದಲ್ಲಿ ಗಾದೆ ಕೂಡ ಇದೆ, ಕೂದಲಲ್ಲಿ ಬೆಣ್ಣೆಯನ್ನ
ಬೆಣ್ಣೆಯಲ್ಲಿ ಸಿಕ್ಕಿರುವಂತಹ ಕೂದಲನ್ನ ನಯವಾಗಿ ತೆಗೆಯುವಂಥದ್ದು. ಹಾಗಾಗಿ ಸತ್ಯವನ್ನು ಹೇಳಬೇಕಾದ್ರೂ ಕೂಡ ಪ್ರಿಯವಾಗಿ ಹೇಳಬೇಕು. ಅದನ್ನು ಕಠೋರವಾಗಿ ಹೇಳಿ ಇನ್ನೊಬ್ಬರ ಮನಸ್ಸನ್ನ ಘಾಸಿಗೊಳಿಸುವಂಥದ್ದಲ್ಲ. ಹಾಗಾಗಿ ನಮ್ಮ ಹಿರಿಯರು ನಮಗೆ ಒಂದು ಸೌಜನ್ಯದ ಗೆರೆಯನ್ನ ಕಾಣಿಸಿದ್ದಾರೆ ಅಥವಾ ಗೆರೆಯನ್ನ ಹಾಕಿಸಿದ್ದಾರೆ. ಏನು? ಅಯ್ಯ ಎಂದರೆ ಸ್ವರ್ಗ, ಎಲವೋ ಎಂದರೆ ನರಕ. ಅಂದ್ರೆ ನಿನ್ನ ಮಾತು ಅಥವಾ ನಿನ್ನ ಉತ್ತಮ ನಡತೆ, ವರ್ತನೆನೇ ನಿನ್ನ ಸ್ವರ್ಗ ಮತ್ತು ನರಕವನ್ನು ತೋರಿಸುತ್ತೆ. ಅಯ್ಯ, ಈ ರೀತಿ ದಯೆಯಿಂದ, ಕರುಣೆಯಿಂದ, ಪ್ರೀತಿಯಿಂದ ಮಾತನಾಡಿದ್ರೆ ಅಥವಾ ಸೌಜನ್ಯದಿಂದ ಮಾತನಾಡಿದ್ರೆ ಅದೇ ಸ್ವರ್ಗವನ್ನು ಕೊಡುವಂಥದ್ದು. ಎಲ್ಲವೋ ಒಂದು ಹೀಯಾಳಿಸಿ ನೀನು ಮಾತನಾಡಿದ್ರೆ ಅದೇ ನರಕವನ್ನು ಕೊಡುವಂಥದ್ದು ಎಂಬ ಈ ಮಾತಿನಲ್ಲಿ ನಮಗೆ ಸೌಜನ್ಯದ ಸ್ವರೂಪ, ನಮ್ಮ ವರ್ತನೆ, ನಮ್ಮ ಮಾತು ಹೇಗಿರಬೇಕು ಅನ್ನೋದು ವ್ಯಕ್ತವಾಗುತ್ತದೆ. ಹೀಗಾಗಿ ನಮಗೆ ಸೌಜನ್ಯದ ವರ್ತನೆ ನಮ್ಮ ಜೀವನದಲ್ಲಿ ಬಹಳಷ್ಟು ಮುಖ್ಯ. ಸೌಜನ್ಯದಿಂದ ನಮಗೆ ನಷ್ಟವಿಲ್ಲದೆ ಬೇರೆಯವರಿಗೆ ಲಾಭ ಆಗುತ್ತೆ. ಹಾಗಾದ್ರೆ ಈ ರೀತಿ ಮಾತನಾಡೋದ್ರಿಂದ ನಮಗೇನೂ ನಷ್ಟ ಆಗಲ್ಲ, ಅದರ ಬದಲಾಗಿ ಬೇರೆಯವರಿಗೆ ಲಾಭ ಆಗುತ್ತೆ. ಹಾಗಿರುವಾಗ ನಾವ್ಯಾಕೆ ಸೌಜನ್ಯಶೀಲರಾಗಿರ್ಬಾರ್ದು? ಇದು ಲೇಖಕರ ಪ್ರಶ್ನೆ. ಲೇಖಕರ ಪ್ರಶ್ನೆ ಅಲ್ಲ. ಈ ವಿದ್ಯಾರ್ಥಿಗಳು ಈ ಬಾಲ್ಯದಲ್ಲಿ ಈ ರೀತಿಯ ಗುಣವನ್ನು ನಾವು ಬೆಳೆಸ್ಕೊಂಡ್ರೆ ಉತ್ತಮ ವ್ಯಕ್ತಿಯಾಗಿ ನಾವು ಬಾಳಬಹುದು. ಕೆಲವೊಮ್ಮೆ ನಾವು ನೋಡ್ತೀವಿ, ಬಹಳಷ್ಟು ಅಧಿಕಾರಿಗಳು ಅಥವಾ ಕೆಲವೊಬ್ಬ ವ್ಯಕ್ತಿಗಳು ಬಹಳಷ್ಟು ತಾಳ್ಮೆಯಿಂದ, ಬಹಳಷ್ಟು ವಿನಯಶೀಲರಾಗಿ ಮತ್ತು ಸೌಜನ್ಯವಂತವಾಗಿ ಅಥವಾ ಹೃದಯವಂತರಾಗಿ ತಾವು ನೋಡ್ತೇವೆ. ಆ ವ್ಯಕ್ತಿಯನ್ನು ಗಮನಿಸಿದಾಗ ಒಬ್ಬ ವ್ಯಕ್ತಿ ಇಷ್ಟು ಉನ್ನತ ಮಟ್ಟಕ್ಕೆ ಹೇಗೆ ಸೇರಿರ್ಬೋದು, ಹೇಗೆ ಅವನು ತನ್ನ ಕರ್ತವ್ಯಗಳನ್ನು ಮಾಡ್ತಾ ಇರ್ಬೋದು ಅಂತ ಅನ್ಸುತ್ತೆ. ಅದೇ ರೀತಿ ಕೆಲವೊಬ್ಬ ವ್ಯಕ್ತಿಗಳು ಚಿಕ್ಕ ಚಿಕ್ಕ ಆಫೀಸ್ಗಳಲ್ಲಿ ಸಣ್ಣ ಪುಟ್ಟ ಕೆಲಸವಂತ ಮಾಡುವಂತರು ಸಿಡಿಮಿಡಿಗೊಂಡ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಎರಡೂ ರೀತಿ ವರ್ತನೆಗಳನ್ನು ನೋಡ್ತೇವೆ ನಾವು. ಎಲ್ಲಿ ಸೌಜನ್ಯ ಇದೆ, ಎಲ್ಲಿ ಅಸೌಜನ್ಯತೆ ಇದೆ ಅನ್ನೋದು ಕೂಡ ನಾವು ಗೊತ್ತಾಗುತ್ತೆ. ಹಾಗಾಗಿ ವಿದ್ಯಾರ್ಥಿಗಳೇ, ನಾವು ಮಾಡುವಂತಹ ಕೆಲಸಗಳಲ್ಲಿ ಮತ್ತು ಎದುರುಗಡೆ ಬಂದು ಯಾವುದಾದ್ರೂ ಒಬ್ಬ ವ್ಯಕ್ತಿಯ ಜೊತೆಗೆ ನಾವು ಮಾತಾಡ್ಬೇಕಾದ್ರೆ 2 ನಿಮಿಷವಾದ್ರೂ ಸೌಜನ್ಯದ ಮಾತನ್ನ ಮಾಡಿ ನಮ್ಮ ವ್ಯಕ್ತಿಯ ವರ್ತನೆಯನ್ನ ಉತ್ತಮಗೊಳಿಸಬೇಕು ಅಂತೇಳಿ ಆಶಿಸ್ತೇನೆ. ಧನ್ಯವಾದಗಳು.